ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ಸಾಧ್ಯವಾದಷ್ಟು ಇನ್ನೊಬ್ಬರಿಗೆ ಬೆಳಕಾಗಿರೋಣ. ಅದಕ್ಕೆ ಆಧಾರವಾಗಿ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 14ನೇ ವಚನ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಯೇಸು ಸ್ವಾಮಿ ನಮ್ಮನ್ನು ನೋಡಿ ಹೇಳುತ್ತಿದ್ದಾರೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ವೈದ್ಯರ ತಪ್ಪಾದ ಚಿಕಿತ್ಸೆಯಿಂದ ಹುಟ್ಟಿ 6 ವಾರಗಳ ಮಾತ್ರವೇ ಆಗಿದ್ದ ಫ್ಯಾನಿ ಕ್ರಾಸ್ಬಿ ಎಂಬಂಥ ಅವರು ತಮ್ಮ ಅಮೂಲ್ಯವಾದ 2 ಕಣ್ಣುಗಳನ್ನು ಕಳೆದುಕೊಳ್ಳಬೇಕಾಯಿತು. ಯಾರ ನಿಮಿತ್ತ? ವೈದ್ಯರ ಮಾಡಿದ ತಪ್ಪಿನ ನಿಮಿತ್ತವಾಗಿ. ಅವರು ಹಾಗೆ ಬೆಳೆಯುತ್ತಾ ಇರುವಾಗ ಹೂಗಳನ್ನು ಅವುಗಳ ವಾಸನೆಯಿಂದಲೇ ಯಾವ ಹೂವು ಎಂಬಂತ ಹೇಳುವಂಥ ಬುದ್ಧಿಶಾಲಿಯಾಗಿದ್ದರು. ಸತ್ಯ ವೇದದಲ್ಲಿ ಹಲವು ಭಾಗಗಳನ್ನು ಅವರ ಅಜ್ಜಿಯ ಸಹಾಯದಿಂದ ಬಾಯ್ಪಾಠ ಮಾಡಿಕೊಂಡಿದ್ದರು. ಅದು ಅವರ ಆತ್ಮೀಕ ಜೀವನದಲ್ಲಿ ಬೆಳೆಯುವುದಕ್ಕೆ ಅದು ಸಹಾಯ ಮಾಡಿತು. ಅವರಿಗೆ ಕಣ್ಣಿಲ್ಲದೆ ಇದ್ದರೂ ಕೂಡ ತನ್ನ 15ನೆಯ ವಯಸ್ಸಿನಲ್ಲಿ ಕಣ್ಣಿಲ್ಲದವರ ಶಾಲೆಯಲ್ಲಿ ಓದಿ ಬೆಳೀಲಿಕ್ಕೆ ಅವರಿಗೆ ಸಹಾಯವಾಯಿತು. ಅವರು ವಿದ್ಯಾಭ್ಯಾಸವನ್ನು ಮುಗಿಸಿ ಸಮರ್ಪಣೆಯ ಶಿಕ್ಷಕಿಯಾಗಿ ಕೆಲಸವನ್ನು ಮಾಡಲಿಕ್ಕೆ ಆರಂಭಿಸಿದರು. ತನ್ನ ಮೂಲಕ ದೇವರ ನಾಮ ಮಹಿಮೆಪಡಿಸಬೇಕೆಂಬುದಾಗಿ ದೇವರು ಕೊಟ್ಟಂಥ ಕೃಪೆ ತಲಾಂತನ ತಿಳಿದುಕೊಂಡು ಒಳ್ಳೆಯ ಗಾಯಕಿಯಾಗಿದ್ದರು. ಹಾಡುಗಳನ್ನು ರಚಿಸುವವರಾಗಿದ್ದರು, ಹಾಡುಗಳನ್ನು ಬರೆಯುವವರಾಗಿದ್ದರು. ಸುಮಾರು 8,000ಕ್ಕೂ ಹೆಚ್ಚು ಯೇಸು ಸ್ವಾಮಿಯ ಆರಾಧನೆಯ ಗೀತೆಗಳನ್ನು, ಹಾಡುಗಳನ್ನು ರಚಿಸಿ ಸಂಗೀತವನ್ನು ಹೊಂದಿಸಿ ಕರ್ತನ ನಾಮವನ್ನು ಮಹಿಮೆಪಡಿಸಿದ್ದಾರೆ. ಇವತ್ತಿಗೂ ಕೂಡ ಅವರು ಆ ಹಾಡುಗಳನ್ನು ಅನೇಕ ಸಭೆಗಳಲ್ಲಿ ಹಾಡುತ್ತಾ ಕರ್ತನ ನಾಮವನ್ನು ಮಹಿಮೆಪಡಿಸುತ್ತಾ ಇದ್ದಾರೆ. ನೋಡ್ರಿ, 2 ಕಣ್ಗಳು ಇಲ್ಲ, ದೃಷ್ಟಿ ಇಲ್ಲ, ಆದರೂ ಕೂಡ ಎಷ್ಟೋ ಹಾಡುಗಳನ್ನು ಬರೆದು ಅವರ ಜೀವಿತದ ಮೂಲಕವಾಗಿ ದೇವರ ನಾಮವನ್ನು ಮಹಿಮೆ ಪಡಿಸಿದ್ದಾರೆ. ಅನೇಕ ಹಾಡುಗಳು, ಅತ್ಯದ್ಭುತವಾದಂಥ ಅನೇಕ ಹಾಡುಗಳನ್ನು ಅವರು ಬರೆದು ಕರ್ತನ ನಾಮವನ್ನು ಮಹಿಮೆಪಡಿಸಿದ್ದಾರೆ. ನೋಡ್ರಿ, ಅವರಿಗೆ ಕಣ್ಣು ಇರಲಿಲ್ಲ, ದೃಷ್ಟಿ ಇರಲಿಲ್ಲ, ಆದರೆ ಅನೇಕ ಜನರಿಗೆ ಬೆಳಕಾಗಿ, ಸ್ತೋತ್ರ, ದೇವರ ಮಹಿಮೆಗಾಗಿ ಜೀವಿಸಿದರು. ಬೈಬಲಲ್ಲಿ ಕೂಡ ನೋಡ್ರಿ, ಬಾರ್ತಿಮಾಯ ಯೆರಿಕೋವಿನ ಸಮೀಪದಲ್ಲಿ ಅವನು ಭಿಕ್ಷೆ ಬೇಡುತ್ತಾ ಇದ್ದ. ಯೇಸು ಸ್ವಾಮಿ ಅವನಿಗೆ ನಾನು ಏನು ಮಾಡಬೇಕೆಂಬುದಾಗಿ ಕೇಳಿದಾಗ, ಸ್ವಾಮಿ ನನಗೆ ಕಣ್ಣು ಬರಬೇಕೆಂಬುದಾಗಿ ಹೇಳಿದಾಗ ಅವನಿಗೆ ಕಣ್ಣು ಬರುವಂತೆ ದೇವರು ಮಾಡಿದರು. ಅದಾದ ನಂತರವಾಗಿ ಅವನ ಜೀವನದಲ್ಲಿ ಬೆಳಕಿನ ಮಗನಾಗಿ ಜೀವಿಸಿ ಕರ್ತನ ನಾಮವನ್ನು ಮಹಿಮೆಪಡಿಸಿದ. ಪ್ರೀತಿಯುಳ್ಳ ದೇವಜನರೇ, ಲೋಕವನ್ನು ತನ್ನ ಕಣ್ಗಳಿಂದ ನೋಡಲು ಸಾಧ್ಯವಿಲ್ಲದ ಫ್ಯಾನಿ ಕ್ರಾಸ್ಬಿ ಅವರು ಯೇಸುವಿಗೆ ಬೆಳಕಾಗಿ ಮಾರ್ಪಟ್ಟರು. ನೋಡ್ರಿ, ಕಣ್ಗಳ ಇಲ್ಲದಂಥ ಆ ಬಾರ್ತಿಮಾಯ ಜೀವಿತವನ್ನು ಕಂಡು ಅನೇಕರು ಅವನೊಳಗಿದ್ದ ಬೆಳಕನ್ನು ನೋಡಿ ದೇವರ ನಾಮವನ್ನು ಮಹಿಮೆಪಡಿಸಿದರು. ಈ ಲೋಕದಲ್ಲಿ ಅನೇಕರು ಯೇಸು ಇಲ್ಲದೆ ಜೀವಿಸುತ್ತಾ ಇದ್ದಾರೆ. ಪಾಪ, ಶಾಪ, ವ್ಯಾಧಿ, ಕಣ್ಣೀರು, ಹೋರಾಟಗಳೆಂಬ ಕತ್ತಲೆಯಲ್ಲಿ ದಿನದಿನವೂ ಸ್ತೋತ್ರ ಸತ್ತು ಬದುಕುತ್ತಾ ಇದ್ದಾರೆ. ನಮ್ಮನ್ನು ಕತ್ತಲೆಯಿಂದ ಬಿಡಿಸಿ ರಕ್ಷಣೆ ಎಂಬ ಬೆಳಕಿನ ಕಡೆಗೆ ತಿರುಗಿಸಿದ ಹಾಗೆ ನಾವು ಸಹ ಅನೇಕರಿಗೆ ಬೆಳಕಿನ ಕಡೆಗೆ ಕರೆತರೋಣ, ಬೆಳಕಾಗಿ ಮಾರ್ಪಡೋಣ. ಅದಕ್ಕೆ ಯೇಸು ಸ್ವಾಮಿ ಹೇಳಿದರು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ. ದೇವರೇ, ನಾನು ಈ ಲೋಕಕ್ಕೆ ಬೆಳಕಾಗಿ ದೇವರೇ ಜೀವಿಸಬೇಕು, ನನಗೆ ಕೃಪೆ ಕೊಡ್ರಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ ನೀವು ಹೇಳಿದ್ದೀರಪ್ಪ. ಕಣ್ಗಳು ಇಲ್ಲದಂಥ ಫ್ಯಾನಿ ಕ್ರಾಸ್ಬಿ ಅವರನ್ನು ನೀವು ಅದ್ಭುತವಾಗಿ ಉಪಯೋಗಿಸಿದಿರಿ. ಆದರೆ ಕರ್ತನೇ, ಇವತ್ತು ನಮಗೆಲ್ಲ ಅವಯವಗಳು ಚೆನ್ನಾಗಿ ನೋಡುತ್ತಾ ಇದ್ದಾವೆ, ಮಾತನಾಡ್ತಾ ಇದ್ದಾವೆ, ಕಾಲಿದೆ, ಕೈ ಇದೆ, ಎಲ್ಲವೂ ಇದೆ. ದೇವರೇ, ನಾವು ಸಹ ನಮ್ಮ ಜೀವಿತದ ಮೂಲಕ ನಿನ್ನ ನಾಮವನ್ನು ಘನಪಡಿಸಲಿಕ್ಕೆ, ನಿನ್ನ ಪ್ರೀತಿಯನ್ನು ಸಾರಿ ಹೇಳಲಿಕ್ಕೆ, ಈ ಲೋಕಕ್ಕೆ ಉಪ್ಪಾಗಿ ಬೆಳಕಾಗಿ ದೇವರೇ ನಾವು ಜೀವಿಸಲಿಕ್ಕೆ ನಮಗೆ ಕೃಪೆ ಕೊಡ್ರಿ. ದೇವರೇ, ಈ ವಿಡಿಯೋನ ವೀಕ್ಷಿಸಿದ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡಿರಿ. ಈ ದಿವಸ ಜಯವನ್ನು ಕೊಡ್ರಿ, ಬಲವನ್ನು ಕೊಡ್ರಿ, ಕೃಪೆಯನ್ನು ಕೊಡ್ರಿ. ನಿನ್ನ ಮಕ್ಕಳು ಹೋಗುವಾಗ ಬರುವಾಗ ಶುಭವು ಕೃಪೆಯು ಅವ್ರನ್ನ ಹಿಂಬಾಲಿಸಲಿ. ಆಶೀರ್ವಾದ ಮಾಡಿರಿ. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಪ್ರೀತಿಯುಳ್ಳ ದೇವಜನರೇ, ಈ ಲೋಕಕ್ಕೆ ಬೆಳಕಾಗಿ, ಈ ಲೋಕಕ್ಕೆ ಉಪ್ಪಾಗಿ, ದೇವರ ಮಹಿಮೆಗಾಗಿ ಪ್ರಕಾಶಿಸಿ ಜೀವಿಸೋಣ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.
ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.